ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇಲ್ಲಿ ಇವತ್ತು ನೈಟ್ ಡಿನ್ನರ್ಗೆ ಇಲ್ಲಿ ಆಲೂ ಮಟರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಿಡಿಸಿ ಕ್ಯೂಬ್ಸಾಗಿ ಕಟ್ ಮಾಡಿ ಮತ್ತು ಬಟಾಣಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ರೇವಿಗೆ ಫಸ್ಟು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು 4 ಟೊಮೆಟೊ ಮತ್ತು ಒಂಚೂರು ಶುಂಠಿ, ಒಂದು 6-7 ಗೋಡಂಬಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಫುಲ್ಲು ನೈಸಾಗಿರಬೇಕು. ನಾವು ಹೇಗೆ ಗ್ರೇವಿಗೆಲ್ಲ ಮಾಡ್ಕೊತೀವಲ್ಲ ಸೇಮ್ ಅದೇ ಥರನೇ. ಸೊ ನಾನು ಇಲ್ಲಿ ಹಸಿ ಈರುಳ್ಳಿ ಟೊಮೆಟೊನೇ ಯೂಸ್ ಮಾಡ್ತಿದ್ದೀನಿ, ನಾನೇನು ಫ್ರೈ ಮಾಡ್ತಿಲ್ಲ. ಇದು 1 ಪಾಟ್ ರೆಸಿಪಿ ಆಗಿರೋದ್ರಿಂದ ನಾನು ಕುಕ್ಕರಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ 1-2 ಪಲಾವ್ ಎಲೆ, ಜೀರಿಗೆ ಮತ್ತು 1 ಇಂಚಷ್ಟು ಚಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಸೊ ಇಲ್ಲಿ ಹೆಂಗೂ ತರಕಾರಿನೂ ರೆಡಿಯಾಗಿದೆ. ಈಗಂತೂ ಒಳ್ಳೆ ಫ್ರೆಶ್ ಬಟಾಣಿ ಸಿಗ್ತಾ ಇದೆಯಲ್ಲ, ಸೊ ನಾನು ಎಷ್ಟು ರೆಸಿಪಿ ಆಗುತ್ತೋ ಅಷ್ಟೆಲ್ಲ ಮಾಡ್ತೀನಿ ಬಟಾಣಿಲಂತೂ. ಸೊ ನನಗಂತೂ ತುಂಬಾ ಇಷ್ಟ ಬಟಾಣಿ. ಸೊ ನಮ್ಮ ಮನೇಲೂ ಅಷ್ಟೇ, ನನ್ನ ಮಗನಿಗೆಲ್ಲ ಗ್ರೇವಿಗೆಲ್ಲ ಆ್ಯಡ್ ಮಾಡ್ತಾನೆ ಇರ್ತೀನಿ. ಪನ್ನೀರು, ಮಟರ್ ಪನ್ನೀರ್ ಮಾಡ್ಬೋದು, ಮತ್ತು ಸೊಪ್ಪು ಹಾಕಿದ್ದಕ್ಕೆ ಇಲ್ಲಿ ಬಾತ್ಗೂ ಎಲ್ಲ ಹಾಕ್ಬೋದಲ್ಲ ಅಂದ್ಬಿಟ್ಟು ಬಟಾಣಿ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಈಗ ಫ್ರೆಶ್ಶಾಗಿ. ಸೊ ಇದು ಬಾಡಿಸ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ನಾವು ಗ್ರೇವಿ ಬೇಸನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಇಲ್ಲಿ ಅವಲಕ್ಕಿ ಮಾಡ್ತಿದ್ರು, ನಮ್ಮಮ್ಮ ಬಂದಿದ್ರಲ್ಲ ಅಂದ್ಬಿಟ್ಟು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನೂ ಇರಲಿಲ್ಲ ಮನೇಲಿ ಅಂದ್ಬಿಟ್ಟು ಇಲ್ಲಿ ಚೂಡ ಅವಲಕ್ಕಿ ಒಗ್ಗರಣೆ ಹಾಕ್ತಾಯಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಆಗಿದೆ ಒಗ್ಗರಣೆಗೆ ಹಾಕ್ಬಿಟ್ಟು. ಈಗ ಈ ಗ್ರೇವಿನೂ ಕುದೀತಾ ಇದೆ ಒಂದು ಸ್ವಲ್ಪ, ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು, ಈಗ ನೋಡಿ ಕಲರ್ ಎಷ್ಟು ಚೇಂಜ್ ಆಗೋಯಿತು ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡೋದ್ರಿಂದ. ಮತ್ತು ಸ್ವಲ್ಪ ಜೀರಾ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊ ನೋಡ್ಕೊಂಡು ಆಮೇಲೆ ಹಾಕೋಣ ಅಂದ್ಬಿಟ್ಟು ಉಪ್ಪು ಸ್ವಲ್ಪನೇ ಹಾಕಿದ್ದೀನಿ. ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಹಾಕೋಬೋದು ಅಂದ್ಬಿಟ್ಟು. ಸೊ ಈ ಕನ್ಸಿಸ್ಟೆನ್ಸಿ ಇದೆ ಸದ್ಯಕ್ಕೆ. ಆಮೇಲೆ ಬೇಕಾದ್ರೆ ನಾವು ನೀರು ಬೇಕಾದ್ರೆ ಆ್ಯಡ್ ಮಾಡಿಕೊಂಡು, ಮತ್ತು ಇಲ್ಲಿ ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದು, ಮತ್ತು ಬಟಾಣಿ 2 ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಯಾಕೆಂದರೆ ನಾವು ಹಸಿ ಈರುಳ್ಳಿ ಹಾಕಿದ್ದೀವಲ್ಲ, ಸ್ವಲ್ಪ ಘಾಟಿರುತ್ತೆ, ಇದು ಸ್ಮೆಲ್ಲು ಒಂಥರ ಇರುತ್ತೆ. ನಾವು ಮಾಮೂಲಿ ಗ್ರೇವಿ ಮಾಡ್ದಂಗೆ ಇದಿರಲ್ಲ. ಮಾಮೂಲಿ ಗ್ರೇವಿಗಂದರೆ ನಾವು ಎಣ್ಣೆಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ ಈರುಳ್ಳಿ ಟೊಮೆಟೊ ಎಲ್ಲ. ಬಟ್ ಇದನ್ನು ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಬೇಕು. ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ, ಯಾಕಂದರೆ ನಮ್ಮ ಅಮ್ಮ ಇದ್ರು ಇದ್ಬಿಟ್ಟು ನಾನು ಇವತ್ತು ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ. ಸೊ ನೀವು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ಳಿ ಬೇಕಾದ್ರೆ. ಇದಂತೂ 1 ಪಾಟ್ ರೆಸಿಪಿ ಅಂತ ಹೇಳ್ಬೋದು, ತುಂಬಾ ಈಸಿ ಮಾಡೋದಂತೂ. ಸೊ ಬಟಾಣಿ ಒಂದು ಬಿಡಿಸಿಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಆರಾಮಾಗೇ ಇರುತ್ತೆ. ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಉಪ್ಪು ಹಾಕ್ತೀನಿ, ಯಾಕಂದರೆ ನಂಗೆ ಒಂಚೂರು ಕಡಿಮೆ ಅನಿಸ್ತು ಖಾರ, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರು ಹಾಕಿ. ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಯೂಸ್ ಮಾಡ್ತಿದ್ದೀನಿ ನಾನು, ಒಳ್ಳೆ ಕಲರ್ ಕೊಡುತ್ತೆ ಅಂದ್ಬಿಟ್ಟು. ಇಷ್ಟು ನೀರು ಹಾಕಿದ್ದೀನಿ. ಬಟ್ ಗ್ರೇವಿ ಅಂತೂ ತುಂಬಾ ತಿಕ್ಕಾಗಿ ಬಂದಿತ್ತು. ನಾವು ಹೆಂಗೆ ಕುಕ್ಕರಲ್ಲಿ ಕೂಗಿಸ್ತೀವಲ್ಲ, ಅದಕ್ಕೆ ಗ್ರೇವಿ ಸ್ವಲ್ಪ ತಿಕ್ಕಾಗೇ ಇತ್ತು. ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸೊ ಟೇಸ್ಟು ಒಂದು ಸ್ವಲ್ಪ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡಲಿ ಅಂದ್ಬಿಟ್ಟು. ಈಗ ಪೇಪರ್ ಅವಲಕ್ಕಿನೂ ಒಗ್ಗರಣೆ ಮಾಡಿದ್ದಳು, ಅದು ರೆಡಿಯಾಗಿತ್ತು. ಸೊ ಕಾಫಿ ಜೊತೆಗೆ ಸರ್ವ್ ಮಾಡೋಣ ಅಂದ್ಬಿಟ್ಟು ಬಿಸಿ ಬಿಸಿಯಾದ ಚೂಡ ಅವಲಕ್ಕಿ ವಿತ್ ಕಾಫಿ ಸರ್ವ್ ಮಾಡ್ತಿದ್ದೆ. ನಮ್ಮ ಯಜಮಾನ್ರು ಬಂದಿದ್ದರು ಆಫೀಸಿಂದ ಅಂದ್ಬಿಟ್ಟು. ಹಾಗೆ ಇಲ್ಲಿ ಇನ್ನೇನು ಕುದಿಯೋ ಹಂತದಲ್ಲಿದೆ. ಇನ್ನೊಂದೆರಡು ಸತಿ ಕುದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು. ಈ ಗರಂ ಮಸಾಲ ಹಾಕಿದ್ರೆ ಲಾಸ್ಟಲ್ಲಿ ಗರಂ ಮಸಾಲ ಹಾಕಬೇಕು ಆ್ಯಕ್ಚುಲಿ, ಇದು ಫ್ಲೇವರ್ ಹಾಗೆ ಇರುತ್ತೆ. ಸೊ ಮುಂಚೆನೇ ಹಾಕ್ಬಿಟ್ರೆ ನಿಮ್ಗೆ ಅಷ್ಟು ಟೇಸ್ಟ್ ಕೊಡೋಲ್ಲ ಗರಂ ಮಸಾಲ ಅಂದ್ಬಿಟ್ಟು. ಸೊ ಎಲ್ಲ ಏನು ಮಾಡ್ತಾರೆ ಲಾಸ್ಟಲ್ಲೇ ಹಾಕೋದು, ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ನಿಮಗೆ ಒಳ್ಳೆ ಫ್ಲೇವರ್ ಇರುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ರೋಟಿಗೆ, ಚಪಾತಿಗೆ, ಪೂರಿಗೆ, ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾವು ಸೆಟ್ ದೋಸೆ ಎಲ್ಲ ಮಾಡಿಬಿಟ್ಟು ನಿಮಗೆ ಈ ಥರ ಗ್ರೇವಿ ಮಾಡಿಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಕಾಂಬಿನೇಷನ್ನು. ಯಾರು ಗೆಸ್ಟ್ ಬಂದಾಗಂತೂ ಮಾಡಿದ್ರೆ ತುಂಬ ಖುಷಿಯಾಗಿಬಿಡುತ್ತೆ ಅವ್ರಿಗೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗಂತೂ ಒಳ್ಳೆ ಫ್ರೆಶ್ ಬಟಾಣಿ ಸಿಗ್ತಿದೆಯಲ್ವ ನಿಮಗೆ. ಸೊ ನೀವು ಬಟಾಣಿನ ಬೇಕಾದ್ರೆ ತಂದು ಒಂದು 2-3 ತಿಂಗಳು ಸ್ಟೋರು ಮಾಡ್ಕೋಬೋದು. ಬಟಾಣಿ ಎಲ್ಲ ಕ್ಲೀನಾಗಿ ಬಿಡಿಸಿ ನಾವು ಫ್ರಿಜ್ಜಲ್ಲಿ ಹಾಕಿಟ್ಬಿಟ್ರೆ, ಫ್ರೀಝರಲ್ಲಿ ಒಂದು ಜಿಪ್ಲಾಕ್ ಕವರಲ್ಲಿ ಒಂದು 2-3 ತಿಂಗಳು ನಿಮಗೆ ಆರಾಮಾಗಿ ಬರುತ್ತೆ. ಸೊ ನಾನು ಈ ಸತಿ ಮಾಡೋಣ ಅಂತ ಇದ್ದೀನಿ. ಬಟಾಣಿ ಸಿಗ್ತಿದೆಯಲ್ಲ ಇವಾಗ, ತಂದು ಬಿಡಿಸ್ಬಿಟ್ಟು ನಾವು ಅದನ್ನು ಸ್ಟೋರ್ ಮಾಡ್ಕೊಂಡು ನಮ್ಗೆ ಯಾವುದಕ್ಕೆ ಬೇಕೋ ಉಪ್ಪಿಟ್ಟಿಗೆ, ಬಾತ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಬೇಕಾದ್ರೆ. ಸೊ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಲೂ ಮಟರು. ಸೊ ಯಾವ ಟೈಮಲ್ಲಿ ಮಾಡಿದ್ರೂ ಅವನಿಗೆ ಇಷ್ಟನೇ ಇದು. ಸೊ ಇದು ಚೆನ್ನಾಗಿ ಕುದೀತಿದೆ ನೋಡಿ. ಈಗ ನಾನಂತೂ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಿದ್ದೀನಿ ರೆಸಿಪಿ ಇದರಲ್ಲಂತೂ ಬಟಾಣೀಲಿ. ಸೊ ಈಗ ಅವರೆಕಾಳು ಸೀಸನ್ ಏನು ಮುಗೀತಾ ಬಂತು, ಈಗ ಬಟಾಣಿನೇ ಜಾಸ್ತಿ ಆಗಿದೆ ಅಂತ ಹೇಳಬೇಕು ಆ್ಯಕ್ಚುಲಿ. ತುಂಬ ಬರ್ತಿದೆ ಬಟಾಣಿ ಇವಾಗ ಅವರೆಕಾಳು ದಿನ.
ಸೊ ಅದಕ್ಕೆ ಮೊನ್ನೆನೂ ಅಷ್ಟೇ ಪೀಸ್ ಪಲಾವ್ ಎಲ್ಲ ಮಾಡಿದ್ದೆ. ಇವತ್ತು ಡಿನ್ನರ್ಗೆ ಚಪಾತಿಗೆ ಮಾಡ್ತಾಯಿದ್ದೀನಿ ಆಲೂ ಮಟರು. ಸೊ ಏನು ಕುದ್ದ ಮೇಲೆ ಈಗ ಇನ್ನೇನು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಯಾಕಂದರೆ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ನಾನು ಡೈರೆಕ್ಟಾಗಿ ಹಿಂಗೆ ಮಾಡ್ಕೊಂಬಿಡ್ತೀನಿ. ನೋಡಿ ಎಷ್ಟು ತಿಕ್ಕಾಗಿ ಬಂದುಬಿಟ್ಟಿದೆ ಅಂತ. ಸೊ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಸೊ ಡಾಬಾ ಸ್ಟೈಲ್ ಕುಕ್ಕರ್ ಆಲೂ ಮಟರ್ ಇಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.